ಬಿಕಾಸ್ ಬ್ರೋ ನನ್ನ ಫೇವರೇಟ್ ಫುಡ್ ಅಂದ್ರೆ ಮುದೇಸ್ ಅಂಡ್ ಅಪ್ಲಾಸ್. ಗೊಜ್ಜು ಉಳುಳಿಯಾಗಿ ಗಟ್ಟಿ ಗೊಜ್ಜು ಜೊತೆ ಅದಕ್ಕಿಂತ ಬೆಸ್ಟ್ ಫುಡ್ ಇನ್ನೊಂದಿಲ್ಲ. ಉತ್ತರ ಕರ್ನಾಟಕದವ್ರು ನಾವ ಜೋಳದ ರೊಟ್ಟಿ ಬಾಳ ಇಷ್ಟ ಆಕೈತಿ. ಪೋರ್ಕ್ ಚಿಲ್ಲಿ ತಿಂದ್ರು ಕೂಡ ಜನ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡಿ ಬೈತಾರೆ. ಅವ್ರು ಬಸ್ ಬತ್ತೈತೆ ಅನ್ಬಿಟ್ಟು ಫುಲ್ ಸೈಡ್ ಅಲ್ಲಿ ಹೋಯ್ತಾ ಇದೀವಿ ನಾವು. ಸೈಡ್ ಅಲ್ಲಿ ಇರೋ ಗುಂಡಿಗೆ ಬಂದ್ಬಿಟ್ಟು ಆರಿಸ್ಬೋಯ್ತಾನೆ. ನಾನಿವತ್ತು ಕನ್ನಡದ ಫೇಮಸ್ ಯೂಟ್ಯೂಬರ್ಸ್ ನ ಫೇವ್ರೇಟ್ ಫುಡ್ ನ ತಿಂತಾ ಇದ್ದೀನಿ. ನೋಡೋಣ ಬನ್ನಿ ಅವ್ರ ಫೇವ್ರೇಟ್ ಫುಡ್ ನನಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ. ಬಿಕಾಸ್ ಬ್ರೋ ನನ್ನ ಫೇವರೇಟ್ ಫುಡ್ ಅಂದ್ರೆ ಲಿಯಾನ್ ಗ್ರಿಲ್ ಅಲ್ಲಿ ಒಂದು ಗ್ರಿಲ್ ಮಾಡಿರೋ ಬರ್ಗರ್ ಸಿಗುತ್ತೆ. ಆ ಬರ್ಗರ್ ಇಷ್ಟ. ನೀವು ಟ್ರೈ ಮಾಡಿ ನೋಡಿದೇನಾ? ಸ್ಯಾಮ್ ಸಮೀರ್ ಅವರ ಫೇವ್ರೇಟ್ ಫುಡ್ ನ ತಿನ್ನಕ್ಕೆ ಲಿಯಾನ್ಸ್ ಬರ್ಗರ್ ಗೆ ಬಂದಿದ್ದೀನಿ. ಸ್ಯಾಮ್ ಸಮೀರ್ ಅವರ ಫೇವ್ರೇಟ್ ಫುಡ್ ಟೇಸ್ಟ್ ಚೆನ್ನಾಗಿದೆಯಾ ಇಲ್ವಾ ನಾನು ಹೇಳ್ತೀನಿ. ಸುಮ್ನೆ ಒಂದು ಎಕ್ಸ್ಪೀರಿಯನ್ಸ್ ಕೇಳಿದೆ. ನಮ್ ಗ್ರಿಲ್ಡ್ ಬರ್ಗರ್ ಇದೆ. ಗ್ರಿಲ್ಡ್ ಬರ್ಗರ್ ಸಮೀರ್ ಅವ್ರ ಫೇವ್ರೇಟ್ ಫುಡ್ ಗ್ರಿಲ್ಡ್ ಚಿಕನ್ ಬರ್ಗರ್ ನ ಆರ್ಡರ್ ಮಾಡ್ತಿದೀನಿ ಪೆರಿ ಪೆರಿಲಿ. ನೋಡೋಣ ಹೆಂಗಿರುತ್ತೆ ಅಂತ. 8861. ಸೊ ಪ್ರೈಸ್ ನೋಡಿ ಎಷ್ಟಾಗೈತೆ? 251 rupees ಆಗೈತೆ. ನಮ್ಮ 250 ರೂಪಾಯಿನ ಬರ್ಗರ್ ಬಂದಿದೆ. ಲಿಯಾನ್ಸ್ ಬರ್ಗರ್ ತಿನ್ನೋಣ ಬನ್ನಿ ಹೆಂಗೈತೆ ಅಂತ ಹೇಳ್ತೀನಿ ನಿಮ್ಗೆ. ಹಾ ನೋಡಕ್ ನೋಡಿ ಸಖತ್ತಾಗೈತೆ. ಹೆವಿ ಚೀಸ್ ಐತೆ ಬರ್ಗರ್ ಅಲ್ಲಿ. ಬನ್ನಿ ಸಮೀರ್ ಅವ್ರ ಫೇವ್ರೇಟ್ ಬರ್ಗರ್ ನ ಟೇಸ್ಟ್ ಮಾಡ್ತೀನಿ ಹೆಂಗೈತೆ ಅಂತ ಹೇಳ್ತೀನಿ. ತಿನ್ನೋಣ. ಟೇಸ್ಟಿ ಸಖತ್ತಾಗೈತೆ. ನಂಗೆ ಇಷ್ಟ ಆಯ್ತು. ಚೆನ್ನಾಗೈತೆ ಟೇಸ್ಟು. ಸಮೀರ್ ಅವ್ರ ಟೇಸ್ಟ್ ಚೆನ್ನಾಗೈತೆ ಗೈಸ್. ಸ್ಯಾಮ್ ಫ್ಯಾಮ್ ಯಾರ್ಯಾರು ನೋಡ್ತಿದ್ದೀರಾ ಕಮೆಂಟ್ ಹಾಕಿ ಸ್ಯಾಮ್ ಫ್ಯಾಮ್ ಅಂತ. ಸ್ಟಾರ್ಟಾ ಗೈಸ್. ಸಮೀರ್ ಅವರ ಫೇವ್ರೇಟ್ ಬರ್ಗರ್ ನ ತಿಂದಾಯ್ತು. ತುಂಬಾನೇ ಚೆನ್ನಾಗಿತ್ತು. ನಂಗೆ ಇಷ್ಟ ಆಯ್ತು. ಇನ್ನೊಂದು ಫೇವ್ರೇಟ್ ಫುಡ್ ಸಮೀರ್ ಅವ್ರದ್ದು ಶರೀಫ್ ಬಾಯ್ ಬಿರಿಯಾನಿ ಅಂತೆ. ಬಿರಿಯಾನಿಯಲ್ಲಿ ಶರೀಫ್ ಬಾಯ್ ಬಿರಿಯಾನಿ ಇಷ್ಟ, ಅರ್ಮನ ದೊನ್ನೆ ಬಿರಿಯಾನಿ ಇಷ್ಟ, A1 ಬಿರಿಯಾನಿ ಇಷ್ಟ, ಆಂಬೂರ್ ದೊನ್ನೆ ಬಿರಿಯಾನಿ ಇಷ್ಟ, ಅಥವಾ ಆಂಬೂರ್ ಬಿರಿಯಾನಿ ಇಷ್ಟ. ಈ ತರ ಎಲ್ಲಾ ಬಿರಿಯಾನಿನೂ ಇಷ್ಟ ನಂಗೆ. ಬಿರಿಯಾನಿಲಿ ಎಲ್ಲಾ ಬಿರಿಯಾನಿ ಇಷ್ಟ. ಸೊ ನೀವು ನೋಡಿ ಅದನ್ನ ಹೆಂಗ್ ಕನ್ಸಿಡರ್ ಮಾಡ್ತೀರಾ ನಿಮ್ಮ ವಿಡಿಯೋಲಿ. ಅದೇ ಬಿರಿಯಾನಿ ಇನ್ನೊಬ್ಬ ಯೂಟ್ಯೂಬರ್ಗೂ ಫೇವ್ರೇಟ್ ಫುಡ್. ಯಾರ ಯೂಟ್ಯೂಬರ್ ವಿಡಿಯೋ ಹಾಕ್ತೀನಿ ನೋಡಿ. ಹಾಯ್ ಗೈಸ್, ನನ್ನ ಫೇವ್ರೇಟ್ ಡಿಶ್ ಬಂದು ಮಟನ್ ಬಿರಿಯಾನಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಶರೀಫ್ ಬಾಯ್ ಅವರ ಮಟನ್ ಬಿರಿಯಾನಿ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಿಕಾಸ್ ಇನ್ ಕೇಸ್ ನೀವು ಟ್ರೈ ಮಾಡಂಗಿದ್ರೆ ಅಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಆನೆಸ್ಟ್ ಆಗಿ ಹೇಳು. ನಾನಿವತ್ತು ಬೆಳಬೆಳಗಿನ ಎದ್ದು ತಲೆಗೆ ಎಳ್ಳೆಣ್ಣೆನ ಹಾಕಿ ಪ್ರೋಟೀನ್ ಶೇಕ್ ನ ಕಲ ಅಂತ ಅಲ್ಲಾಡಿಸಿ ಕುಡಿದು ನಮ್ ಬೆಕ್ಕುಗೆ ಚಿಕನ್ ಪೀಸ್ ನ ಹಾಕಿ ಶರೀಫ್ ಬಾಯ್ ಬಿರಿಯಾನಿ ತಿನ್ನಕ್ ಬಂದೆ. ಅಲ್ಲಿ ನೋಡಿದ್ರೆ ಇನ್ನು ಹೋಟ್ಲೆ ಓಪನ್ ಆಗಿರ್ಲಿಲ್ಲ. ವಿನಯ್ ಅವ್ರದ್ದು ಡೈಲಿ ಲಾಕ್ಸ್ ರೀಲ್ಸ್ ಅಲ್ಲಿ. ಗೈಸ್ ಇವಾಗ ಶರೀಫ್ ಬಾಯ್ ಬಿರಿಯಾನಿ ತಿನ್ನಕ್ಕೆ ಮೇಲೆ ಹೋಗೋಣ ಬನ್ನಿ. ಗೈಸ್ ಬಾಯ್ ಬಾಯ್. ಓಕೆ ಬಾಯ್. ಶರೀಫ್ ಬಾಯ್. Wow, so luxurious guys. It's a very good answer. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಓಪನ್ ಐತೆ ಅನ್ಸುತ್ತೆ. ಇನ್ನೂ ಓಪನ್ ಆಗಿರಲ್ಲ ಅನ್ಕೊಂಡಿದ್ದೆ. ಮಾತ್ರ ಮೆನು ಇದೆ, ಬಟ್ ನಮಗೆ ಮೆನು ಎಲ್ಲ ಓದೋ ಆಪ್ಷನ್ನೇ ಇಲ್ಲ. ಮಟನ್ ಬಿರಿಯಾನಿ ಅಂತ ಹೇಳ್ಬಿಟ್ಟವ್ರೆ. ಮಟನ್ ಬಿರಿಯಾನಿನೇ ತಿನ್ಬೇಕು ನಾವು. ಮಟನ್ ಬಿರಿಯಾನಿ ಬೇಕಿತ್ತು. ಬಕೆಟ್ ಬಿರಿಯಾನಿ ಬೇಡ, ಮಟನ್ ಬಿರಿಯಾನಿ ಪ್ಲೇಟ್. ರಾಜು ಕೈಲಿ 1-2-3 ಫೋಟೋಸ್ ತೆಗಿಸ್ತೀನಿ. ಚೆನ್ನಾಗೈತೆ ಹೋಟ್ಲು. ಅದನ್ನ ಹಾಕ್ತೀನಿ ಸಾಂಗ್ ಹಾಕ್ಬಿಟ್ಟು ನೋಡಿ. ಬಿರಿಯಾನಿ ಬರೋಷ್ಟಲ್ಲಿ ಫುಲ್ ಹೋಟ್ಲು ಒಂದು ರೌಂಡ್ ಹಾಕೊಂಡು ಫೋಟೋ ಶೂಟ್ ಎಲ್ಲ ಮಾಡ್ಕೊಬಿಡ್ತೀವಿ. ಗೈಸ್ ಚೆನ್ನಾಗಿ ಬೆಳ್ಳು ಕಾಣ್ತಿದ್ದೀನ. ಸಾಫ್ಟ್ ಆಗೈತೆ ಮಟನ್ನು. ಮುಡ್ತಿದ್ರೆ ನೋಡಿ. ಸುಳ್ಳು ಹೇಳ್ತಿಲ್ಲ ಗೈಸ್ ನಾನು, ನಿಜ. ಇಲ್ಲಿ ನೋಡಿ ವಿನಯ್ ಅವ್ರ ಟೇಸ್ಟ್ ಬಗ್ಗೆ ಇವಾಗ ನಾನು ಆನೆಸ್ಟ್ ರಿವ್ಯೂನ ಕೊಡ್ತೀನಿ. ಫಸ್ಟ್ ಟೈಮ್ ತಿಂತಿರೋದು ನಾನು. ಚೆನ್ನಾಗೈತೆ, ಸಖತ್ತಾಗೈತೆ. ಕ್ಲೀನಾಗಿ ಬೆಂದೈತೆ ಮಟನ್ನು. ಮತ್ತು ರೈಸು ಅಷ್ಟೇ ಟೇಸ್ಟು ಸಖತ್ತಾಗೈತೆ. ವಿನಯ್ ಅವ್ರ ಟೇಸ್ಟ್ ಚೆನ್ನಾಗಿದೆ. ನಿಮ್ಗೆ ಅನ್ಸ್ಬೋದು ನಾನು ವಿನಯ್ ಫ್ರೆಂಡು ಅದಕ್ಕೆ ನಿಜ ಸುಳ್ಳು ಹೇಳ್ತಿದ್ದೀನಿ ಅಂತ. ಇವಾಗ ರಾಜು ಹೇಳ್ತಾನೆ, ಸತ್ಯ ಹೇಳ್ತಾನೆ ಅವನು. ನನಗಂತೂ ಇಷ್ಟ ಆಯಿತು ಗೈಸ್ ಹೆವಿ. ಆನೆಸ್ಟಾಗಿ ಹೇಳಿ ರಾಜು, ಪರವಾಗಿಲ್ಲ, ನನಗೇನು ಬೇಜಾರಾಗಲ್ಲ. ಆನೆಸ್ಟಾಗಿ ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಇಲ್ಲೆಷ್ಟು ಅಂತಂದರೆ 470 ರೂಪಾಯಿ. ರಾಜು ನೋಡಿ ಮೊಸರು ಬಜ್ಜಿ ಕೊಡ್ಕೋತಾವನೆ. ಎಲ್ಲ ಕಂಡಿಡ್ಬಿಟ್ಟು ಬಿಡೋ ನಾವು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಗೈಸ್ ಮಿಕ್ಕಿರೋದನ್ನ ಪಾರ್ಸಲ್ ಮಾಡಿಸಿದ್ದೀವಿ. ಫುಲ್ ತಿನ್ನೋಕ್ಕಾಗಲ್ಲ ನಮಗೂ. ಅದಕ್ಕೆ ಪಾರ್ಸಲ್ ತಗೋಗ್ಬಿಟ್ಟು ಆಮೇಲೆ ತಿಂತೀವಿ. ವೇಸ್ಟ್ ಮಾಡಲ್ಲ ಫುಡ್ನ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಅದರಲ್ಲಿ ಏನು ಡೌಟ್ ಇಲ್ಲ. ಪ್ರೈಸ್ ಇನ್ನೊಂದು 100 ರೂಪಾಯಿ ಕಡಿಮೆ ಇರಬೇಕಿತ್ತು, ಮತ್ತು ಪೀಸ್ 1-2 ಜಾಸ್ತಿ ಇರಬೇಕಿತ್ತು. ನೆಕ್ಸ್ಟ್ ಯೂಟ್ಯೂಬರ್ನ ಫೇವ್ರೇಟ್ ಫುಡ್ ಯಾವುದು ಅಂತ ಕೇಳೋಣ. ಬಿಕಾಸ್ ಅವರು ನನ್ನ ಫೇವ್ರೇಟ್ ಫುಡ್ ನ ಟ್ರೈ ಮಾಡ್ಬೇಕಂತೆ. ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ಲಿ ಇದೇ ಮಾದಪ್ಪ ಮೆಸ್ ಅಂತ ಇದೆ ಗಾಂಧಿನಗರದಲ್ಲಿ. ತುಂಬಾ ಹಳೆ ಕಾಲದ ಮೆಸ್ ಅದು. ಇನ್ಫ್ಯಾಕ್ಟ್ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಅಲ್ಲಿ ಊಟ ಮಾಡಿಸಿದ್ರು.
ತುಂಬಾ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಅಲ್ಲಿ ಊಟ ಮಾಡಿದ್ದಾರೆ. ಸೊ ನಾನು ಮತ್ತೆ ರಾಜು ಇವಾಗ ಗಾಂಧಿನಗರ್ಗೆ ಹೋಗ್ತಿದೀವಿ. ಮಾದಪ್ಪ ಮಿಸ್ಗೆ ಬಂದಿದ್ದೀನಿ. ಮುದ್ದೆ ಮಾದಪ್ಪ ಅಂತಾನೆ ಫೇಮಸ್ ಈ ಹೋಟ್ಲು. ಅಣ್ಣವರು ಕೂಡ ಬಂದ್ಬಿಟ್ಟು ಇಲ್ಲಿ ಮುದ್ದೆನ ತಿಂದಿದಾರಂತೆ. ತುಂಬಾ ಜನ ಸೆಲೆಬ್ರಿಟೀಸ್ ಬಂದಿರೋ ಹೋಟ್ಲ್ ಇದು. ಬನ್ನಿ ಬಲ್ಗಾಲ್ ಇಟ್ಬಿಟ್ಟು ಒಳಗೋಗೋಣ. ಸರ್ ಒಂದು ಮುದ್ದೆ ಕೊಡಿ. ಮುದ್ದೆ ಊಟ ಗೈಸ್. ನೋಡಿ ಬಂದ ತಕ್ಷಣ ನಮ್ಗೆ ಬಿಸಿನೀರಲ್ಲಿ ತಟ್ಟೆ ತೊಳ್ಕೊಳಕ್ಕೆ ಬಿಸಿನೀರು ಕೊಡ್ತಾರೆ ಗೈಸ್. ಇಲ್ಲಿ ತುಂಬಾನೇ ಸ್ಪೆಷಲ್ ಏನಂತ ಅಂದ್ರೆ ಮುದ್ದೆನ ಅವರೇ ತಂದ್ಬಿಟ್ಟು ಬಿಸಿ ಬಿಸಿ ಮುದ್ದೆನ ಕಟ್ಬಿಟ್ಟು ಎಷ್ಟು ಬೇಕು ನಮ್ಗೆ ಹಾಕೊಡ್ತಾರೆ. ಸಣ್ಣದಾಗೆ ಕೊಡಿ. ತಾರೇಶ್ವರ್ ಫೇವ್ರೇಟ್ ಫುಡ್ ಹೆಂಗೆ ಮುದ್ದೆ, ಅದೇ ತರ ನನಗೂ ತುಂಬಾನೇ ಫೇವ್ರೇಟ್ ಫುಡ್ ಯಾವುದು ಅಂತಂದ್ರೆ ಮುದ್ದೆನೆ. ನನಗೆ ಒಂದು ಮುದ್ದೆ ಇದ್ಬಿಟ್ರೆ ಸಾಕು, ಮನೇಲಿ ಅನ್ನನೇ ತಿನ್ನಲ್ಲ ನಾನು. ಮತ್ತೆ ಮುದ್ದೆ ಯಾರ್ಯಾರಿಗೆ ಇಷ್ಟ ಬೇರೆಯವ್ರಿಗೆ ಕಮೆಂಟ್ ಹಾಕಿ. ದ ಬೆಸ್ಟ್ ಮುದ್ದೇಸ್ ಅಂಡ್ ಅಪ್ಲಾಸ್ ಅಂಡ್ ಪಲ್ಯಾಸ್ ಸೂಪರ್ ಆಗಿರುತ್ತೆ. ನಮಗೆ ಮುದ್ದೇಸ್, ಹಪ್ಳಾಸ್, ಪಲ್ಯಾಸ್ ಎಲ್ಲಾನು ತಿಂತಿದ್ದೀನಿ. ಸೊ ಬನ್ನಿ ಇವಾಗ ತಿನ್ಬಿಟ್ಟು ಟೇಸ್ಟ್ ಮಾಡೋಣ. ಏನಾಗೈತೆ ಮುದ್ದೆ, ನಮ್ಮ ಅಮ್ಮ ಮಾಡ್ತಾರಲ್ಲ ಮುದ್ದೆ ಹಂಗೆ ಐತೆ. ಅನ್ಲಿಮಿಟೆಡ್ ಫುಡ್ಡು 120 ರೂಪಾಯಿಗೆ ಎಷ್ಟಾದ್ರು ತಿನ್ಬೋದಂತೆ. ಬಟ್ ನಮ್ಗೆ ಇವತ್ತು ಎಷ್ಟಾದ್ರು ತಿನ್ನಕ್ಕೆ ಶಕ್ತಿ ಇಲ್ಲ, ಎಲ್ಲ ಕಡೆ ತಿನ್ಬಿಟ್ಟಿದ್ದೀನಿ. ತಗೊಳ್ಳಿ. ಐ ಹೋಪ್ ಯು ಎಂಜಾಯ್ಡ್ ಮ್ಯಾನ್. ತಾರೇಶ್ವರ್ ರೆಕಮೆಂಡ್ ಮಾಡಿದ್ದು ಮುದ್ದೆ ಮಾದಪ್ಪ ಹೋಟ್ಲು ತುಂಬಾನೇ ಸಾಕಾಗಿತ್ತು. ನಂಗಂತೂ ಹೆವಿ ಇಷ್ಟ ಆಯಿತು ಟೇಸ್ಟು ಗೈಸ್. ಇವಾಗ ನೆಕ್ಸ್ಟ್ ಯೂಟ್ಯೂಬರ್ ಹೇಳಿರೋ ಫೇವ್ರೇಟ್ ಫುಡ್ನ ತಿನ್ನಕ್ಕೆ ಹೋಗೋಣ ಬನ್ನಿ. ವಿಕ್ಕಿ ನನಗೆ ಕಾಲ್ ಮಾಡ್ಬಿಟ್ಟು ಕೇಳ್ದ, ಬ್ರೋ ನಿಮಗೆ ಡೈಲಿ ತಿನ್ನಕ್ಕೆ ಯಾವ ಊಟ ಇಷ್ಟ ಅಂತ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನನಗೇನಾದ್ರೂ ಚಾನ್ಸ್ ಸಿಕ್ಕಿದ್ರೆ 3 ಟೈಮು ಇಡ್ಲಿ ವಡೆ ಸಾಂಬಾರು ತಿಂತೀನಿ ಗುರು. ಅದಕ್ಕಿಂತ ಬೆಸ್ಟ್ ಫುಡ್ ಇನ್ನೊಂದಿಲ್ಲ. ಒಳ್ಳೆಯವರೊಂದಿಗೆ ಒಳ್ಳೆಯವರಾಗಿರಿ, ಕೆಟ್ಟವರಿಗೆ ಕೆಟ್ಟವರಾಗ್ಬಿಡಿ. ಯಾಕಂದ್ರೆ ನೀರಿಂದ ರಕ್ತವನ್ನ ತೊಳಿಬಹುದು, ಆದ್ರೆ ರಕ್ತದಿಂದ ರಕ್ತವನ್ನಲ್ಲ. ಇಡ್ಲಿ ವಡೆ ಸಾಂಬಾರ್ ಸಚ್ಚಿ ನೋಡ್ದ ಸಿಕ್ಸರ್, ತಾತನ್ ಸೈಕಲ್ ಪಂಚರ್. ಟಿಪಿಕಲ್ ಅವ್ರಿಗೆ ಇಡ್ಲಿ ವಡೆ ಸಾಂಬಾರ್ ಇಷ್ಟ ಅಂತೆ. ಬನ್ನಿ ಇವಾಗ ಹೋಗ್ಬಿಟ್ಟು ಉಡುಪಿ ಹೋಟ್ಲಲ್ಲಿ ಇಡ್ಲಿ ವಡೆ ಸಾಂಬಾರ್ ತಿನ್ನೋಣ ಬನ್ನಿ ಗೈಸ್. ಅಂಕಲ್ ಒಂದು ಇಡ್ಲಿ ವಡೆ ಸಾಂಬಾರ್ ಗೈಸ್. ಯಾರಾದ್ರೂ ಜಾಮೂನ್ ಫೇವ್ರೇಟ್ ಫುಡ್ ಅಂದಿದ್ರೆ ಜಾಮೂನ್ ತಿನ್ಬೋದಿತ್ತು, ಬಟ್ ಯಾರು ಹೇಳಿಲ್ಲ. ಇಡ್ಲಿ ವಡ ರೆಡಿ ಗೈಸ್. ಬಿಸ್ಕಿಟ್ ಚೆನ್ನಾಗೈತ ಗೈಸ್. TK ಫ್ಯಾನ್ಸ್ ಯಾರ್ಯಾರು ನೋಡ್ತೀರಾ ಎಲ್ಲರೂ ಬೆಳಗ್ಗೆ ಹೊತ್ತು ಅವ್ರ ಥರನೇ ಇಡ್ಲಿ ವಡೆ ಸಾಂಬಾರು ತಿನ್ನಿ, ಮತ್ತು ಕಮೆಂಟಲ್ಲಿ ಆರ್ಟ್ ಹಾಕಿ ಗೈಸ್. ಅವ್ರು ಹೇಳ್ದಂಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಇಡ್ಲಿ ವಡೆ ತಿನ್ನೋಕ್ಕಾಗಲ್ಲ. ಇನ್ನು ಬೇಜಾನ್ ಜನ ಕ್ರಿಯೇಟರ್ಸು ನಮಗೆ ಅವ್ರ ಫೇವ್ರೇಟ್ ಫುಡ್ಸ್ನ ತಿನ್ನಕ್ಕೆ ಹೇಳಿದ್ದಾರೆ. ಇವಾಗ ನೆಕ್ಸ್ಟ್ ಕ್ರಿಯೇಟರ್ ಹೇಳಿರೋ ಫೇವ್ರೇಟ್ ಫುಡ್ನ ತಿನ್ನೋಣ. ಫೇವ್ರೇಟ್ ಫುಡ್ ಬಂದ್ಬಿಟ್ಟು ಉತ್ತರ ಕರ್ನಾಟಕದವ್ರು ನಾವು ಜೋಳದ ರೊಟ್ಟಿ ಭಾಳ ಇಷ್ಟ ಆಕೈತಿ. ಅದಕ್ಕೆ ನೀನು ಜೋಳದ ರೊಟ್ಟಿದ ಮುಟ್ಗಿ ತಿನ್ಬೇಕು. ಅದು ಯಾವ ಹೋಟೆಲ್ದಾಗ ಸಿಗ್ತದೆ ಬೆಂಗಳೂರದಾಗ ಆ್ಯಂಡ್ ಎಲ್ಲಿ ತಿಂತಿ ನನಗೆ ಗೊತ್ತಿಲ್ಲ. ಹುಡುಕಿ ತಿಂದ ಈ ಚಾಲೆಂಜನ್ನು ಪಾಸ್ ಮಾಡಿ ಗೈಸ್. RP ನಮಗೆ ಜೋಳದ ರೊಟ್ಟಿ ಮುಟ್ಕಿ ತಿನ್ನಿ ಅಂತ ಹೇಳಿದ್ದಾರೆ, ಉತ್ತರ ಕರ್ನಾಟಕ ಸ್ಟೈಲು. ನನಗೂ ತುಂಬಾ ಇಷ್ಟ ಜೋಳದ ರೊಟ್ಟಿ. ಜೋಳ ರೊಟ್ಟಿ ಮುಟ್ಕಿ ಆಯ್ತಾ? ಮುಟ್ಕಿ ಇಲ್ಲ ಗೈಸ್. ಜೋಳದ ರೊಟ್ಟಿ ಐತೆ, ಜೋಳದ ರೊಟ್ಟಿ ಮುಟ್ಕಿ ಇಲ್ಲ. ಹುಡುಕ್ಬೇಕು ನಾವು ಇವಾಗ ಗೈಸ್. ರಾಜು ಹೆಸರಲ್ಲಿ ಒಂದು ಹೋಟ್ಲು ಮಾಡೋರು ನೋಡಿ, ತಿಂಡಿ ರಾಜು ಅಂತ. ಇವನ ಹೆಸರಲ್ಲಿ ಐತೆ ಅಂದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ. ನಿಮ್ಮ ಹೆಸರು ರಾಜುನಾ? ಆಟೋ ಅಂಕಲ್ ಹೆಸರು ರಾಜು ಅಂತೆ ಗೈಸ್. ಇನ್ನೊಂದು ಬಸವೇಶ್ವರ ಮೆಸ್ ಅಂತ ಬಂದ್ವಿ ಉತ್ತರ ಕಡೆ. ಇಲ್ಲೂ ಸಿಗಲ್ವಂತೆ. ಇದೇ ತುಂಬಾ ದೊಡ್ಡ ಟಾಸ್ಕ್ ಆಗ್ತಿದೆ ನಮ್ಗೆ. ಅದ್ರ ಇನ್ಸ್ಟಾ ರೀಲಲ್ಲಿ ನೋಡಿದೆ ಈ ಹೋಟ್ಲಲ್ಲಿ ಸಿಗುತ್ತೆ ಅಂತ ಇತ್ತು ರೀಲಲ್ಲಿ. ಬನ್ನಿ ಆಯ್ತಾ ಅಂತ ಕೇಳೋಣ. ಎಲ್ಲರೂ ಆಯ್ತಾ ಜೋಳದ ರೊಟ್ಟಿ ಮುಟ್ಗಿ ಮೆನು ಇಲ್ಲೇ ಇಟ್ಟವ್ರು ನೋಡಿ. ಅಣ್ಣ ಜೋಳದ ರೊಟ್ಟಿ ಮುಟ್ಗಿ ಇದೆಯಾ? ಒಂದು 2 ಪ್ಲೇಟ್ ಕೊಡಿ. ಐತೆ ಫೈನಲಿ 3 ಹೋಟ್ಲು ಕೇಳಾದ್ಮೇಲೆ ಸಿಕ್ತು. 2 ತಗೊಂಡಿದ್ದೀವಿ. 180 ರೂಪೀಸ್ ಆಗೈತೆ. 2 ತಗೊಂಡಿರೋದು ನಾವು. ಯಾವುದೋ ಹೋಟ್ಲು ಸಖತ್ತಾಗೈತೆ ಗೈಸ್. ನೋಡಿ ಫುಲ್ಲು ಏನೇನು ಮೆನು ಐತೆ ಹೋಟ್ಲಲ್ಲಿ ಎಲ್ಲ ಇಲ್ಲೇ ಇಟ್ಬಿಟ್ಟವ್ರು. ಉತ್ತರ ಕರ್ನಾಟಕದಿಂದ ಯಾರ್ಯಾರು ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಎಲ್ಲರೂ ಕಮೆಂಟಲ್ಲಿ ಆರ್ಟ್ ಹಾಕಿ. ಮತ್ತೆ ಇನ್ನೇನು ಸದ್ಯದಲ್ಲೇ ಉತ್ತರ ಕರ್ನಾಟಕ ಸೈಡ್ ಬರ್ತೀನಿ ನಾನು. ಅಲ್ಲೇ ಉತ್ತರ ಕರ್ನಾಟಕದಲ್ಲೇ ಚಾಲೆಂಜ್ ವಿಡಿಯೋಸ್ನ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ ಉತ್ತರ ಕರ್ನಾಟಕ ಅಂತ ಹಾಕಿ. ಸಾಕಾಗೈತೆ ಗೈಸ್ ಟೇಸ್ಟು. ನಾನು ಜಾಸ್ತಿ ಖಾರ ತಿನ್ನಲ್ಲ, ಬಟ್ ಆದ್ರೆ ಇವತ್ತು ತಿಂತಾ ಇದ್ದೀನಿ. RP ಬ್ರೋ ಸಾಕಾಗಿದೆ ಮುಟ್ಟಗಿ. ನಿಮ್ಮ ಫೇವ್ರೇಟ್ ಫುಡ್ ಇಸ್ ವೆರಿ ನೈಸ್ ಗೈಸ್. ಇಲ್ಲಿ ನೋಡಿ ಒಂದು ಕಡೆ ಫ್ರೀ ಊಟ ಕೊಡ್ತಾವ್ರೆ ಜನಕ್ಕೆ. ಎಷ್ಟು ಜನ ನಿಂತವ್ರು ನೋಡಿ. ಯಾರೇ ಆದರೂ ಅಷ್ಟೇ ಅನ್ನದಾನ ಮಾಡೋರಿಗೆ ಒಳ್ಳೆ ಪುಣ್ಯ ಸಿಗಲಿ, ಒಳ್ಳೇದಾಗಲಿ. ನೋಡಿ ನನ್ನ ಫೇವ್ರೇಟ್ ಫುಡ್ ಯಾವುದು ಅಂತಂದರೆ ಚಪಾತಿ ಟೊಮೊಟೊ ಗೊಜ್ಜು. ಗೊಜ್ಜು ಉಳುಳಿಯಾಗಿ ಗಟ್ಟಿ ಗೊಜ್ಜು ಜೊತೆ ಚಪಾತಿ ತಿಂತಾ ಇದ್ರೆ ಅದರ ಸ್ವರ್ಗನೇ ಬೇರೆ. ಅದ್ರ ಜೊತೆಗೆ ಈ ಥರ ಫುಡ್ನ ನೀನು ಯಾವುದಾದ್ರೂ ಒಂದು ಫುಟ್ಪಾತಲ್ಲೇ ಹುಡುಕಿ ತಿನ್ನಬೇಕು. ಯಾಕೆಂತಂದರೆ ನಾನು ಯೂಶ್ವಲಿ ತಿನ್ನೋದು ಅದೇ ಥರ. ಎಲ್ಲ ಈ ಕಡೆ ಸೈಡ್ ಕೇಳಿದೆ ಇಲ್ವಂತೆ. ರಾಜನ್ ಕಳಿಸಿದೆ ಆ ಕಡೆ ಸೈಡು, ಅಲ್ಲಿ ಆಯ್ತಂತೆ. ಬನ್ನಿ ಹೋಗೋಣ. ಕಿತ್ತಾಡಿ ಕಿರಣ್ ಅವ್ರು ಹೇಳ್ದಂಗೆ ರೋಡ್ ಸೈಡ್ ಬಂದಿದ್ದೀನಿ.
ಅವ್ರ ಫೇವ್ರೇಟ್ ಚಪಾತಿ ಮತ್ತೆ ಟೊಮೊಟೊ ಗೊಜ್ಜನ್ನ ಹುಡ್ಕೊಂಡು ಬನ್ನಿ ಇವಾಗ ಕೇಳ್ಬಿಟ್ಟು ತಿನ್ನೋಣ. ಕಿರಣ್ ಬ್ರೋ ತಿಂತೀನಿ ನೋಡಿ ಇವಾಗ. ಗೈಸ್ ಕಿರಣ್ ಅವರು ಹೇಳ್ದಂಗೆ ನಾವು ರೋಡ್ ಸೈಡು ಚಪಾತಿ ಮತ್ತೆ ಟೊಮೊಟೊ ಗೊಜ್ಜು ಮತ್ತೆ ವಡೆನ ತಗೊಂಡಿದೀವಿ. ಬನ್ನಿ ಇವಾಗ ತಿನ್ನೋಣ. ಚಪಾತಿ ಹೆಂಗಿರ್ಬೇಕಪ್ಪ ಅಂತಂದ್ರೆ ಪೂರಿ ತರ ಇರ್ಬೇಕು, ಆದ್ರೆ ಎಣ್ಣೆ ಜಾಸ್ತಿ ಇರಬಾರ್ದು. ಮತ್ತೆ ಚಪಾತಿ ಸಾಫ್ಟ್ ಆಗಿ ಪೂರಿ ತರ ಇರ್ಬೇಕಂತೆ, ಸಾಫ್ಟ್ ಆಗಿ ಐತೆ ನೋಡಿ. ಅವ್ರು ಹೇಳ್ದಂಗೆ ರೋಡ್ ಸೈಡ್ ಟೊಮೊಟೊ ಗೊಜ್ಜು ಹುಳಿ ಇರುತ್ತೆ, ಜಾಸ್ತಿ ಹುಳಿ ಆಗೋಯ್ತು ನಂಗೆ. ಕಿರಣ್ ಅವ್ರಿಗೆ ಇಷ್ಟೊಂದು ಹುಳಿ ಇಷ್ಟ ಆಗ್ಬೋದು, ಬಟ್ ನನಗೆ ಇಷ್ಟೊಂದು ಹುಳಿ ಇಷ್ಟ ಆಗಲ್ಲ. ಓವರ್ ಆಲ್ ಗೈಸ್ ಚೆನ್ನಾಗೈತೆ, ಇಷ್ಟ ಆಯ್ತು ನನಗೆ. ಎಲ್ಲ ಮುಗಿದ್ಮೇಲೆ ಒಂದೇ ಒಂದು ಸ್ಟ್ರಾಂಗ್ ಆಗಿ ಒಂದು ಟೀ ಕುಡಿದ್ರೆ ಅದರ ಟೇಸ್ಟು ಸಕ್ಕತ್ತಾಗಿರುತ್ತೆ. ಅಂಡ್ ನೀನು ಈ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ಮೇಲೆ ನಿನಗೆ ಹೆಂಗಿತ್ತು ಅನ್ನೋದನ್ನು ಕೂಡ ಹೇಳು. ಟೀ ಕುಡಿದ್ರೆ ಒಳ್ಳೆ ಫೀಲ್ ಇರುತ್ತೆ ವಿಕಾಸ್ ಅಂದವ್ರೆ. ಬನ್ನಿ ಇವಾಗ ಟೀ ಕುಡಿದ್ಬಿಟ್ಟು ಒಳ್ಳೆ ಫೀಲ್ ಆಯ್ತಾ ಇಲ್ವಾ ನೋಡೋಣ. ಇನ್ನೊಂದೆರಡು ಗುಡ್ ಕುಡಿಯೋಣ, ಒಳ್ಳೆ ಫೀಲ್ ಬರ್ಬೋದು. ಬರ್ತಾ ಇದೆ ಬೇಕಾ? ಕುಡಿತೀರಾ? ಭಾನುವಾರ ಉಪವಾಸ ಸರ್. ನಮ್ಮ ಬೆಂಗಳೂರಲ್ಲಿ ಜನಕ್ಕೆ ಅದು ಯಾವಾಗ ಬುದ್ಧಿ ಬರುತ್ತೋ, ರೋಡ್ ಸೈಡು ಮನೆಗಳ ಹತ್ರ ಹೆಂಗ್ ಹಾಕವ್ರು ನೋಡಿ ಕಸನ. BBMP ಅವ್ರು ಕೊಟ್ರೆ ಎತ್ಕೋಗಲ್ವಾ? ಅದು ಮಳೆ ನೀರು ಬಂದು ಈಗ ನೋಡಿ ಎಷ್ಟು ಸ್ಮೆಲ್ ಗಬ್ಬೊಡಿತಾ ಇದ್ ಗೊತ್ತಾ. ಪ್ಲೀಸ್ ಯಾರು ರೋಡಲ್ಲಿ ಕಸ ಹಾಕ್ಬೇಡಿ. ಅಣ್ಣ ನೀನ್ ಸ್ಪೀಡ್ ಆಗಿ ಬಂದಿದ್ದ ಸೈಡ್ ಅಲ್ಲಿ ಹೋಗ್ಬೇಕು ತಾನೆ ನೀನು. ನೋಡಿ ಇಲ್ಲಿ ಪ್ಯಾಂಟ್ ನ ಯಾವ ಸೈಡ್ ಅಲ್ಲಿ ಬಂದೆ ನೀನು? ಮುಂದೆ ಬತ್ತಾದಿ ಅನ್ಬಿಟ್ಟು ಹಿಂದೆ ಹೋಯ್ತಾ ಇದೀನೋ ಸೈಡ್ಗೆ. ಸೈಡ್ ಬಿಟ್ರು ಬಂದ್ಬಿಟ್ಟು ಆಡ್ಸ್ತೀಯಲ್ಲ ನೀನು. ಏನು ಏನಣ್ಣ? ಅಲ್ಲ ಬಟ್ಟೆಗೆ ಆಡ್ಸಿ ತಪ್ಪು ತಾನೆ ನೀವು? ಬೇಕು ಅಂತಾನೆ ಆಡ್ಸಿಲ್ಲ. ಅಲ್ಲ ನೋಡೋಣ ಇಲ್ಲಿ ಫೋನ್ ವಿಡಿಯೋ ಬೇರೆ ಮಾಡ್ತಾರೆ ತಪ್ಪು ಮಾಡ್ಬಿಟ್ಟು. ಅಲ್ಲಿ ಬರ ಇಲ್ಲಿ ಪೊಲೀಸ್ನವ್ರ ಹತ್ರ ಹೋಯ್ತೀನಿ ಬರ ಇಲ್ಲಿ. ಸರ್ ಇಲ್ಲಿ ನೋಡಿ, ಅವ್ರು ಬಸ್ ಬತ್ತೈತೆ ಅನ್ಬಿಟ್ಟು ಫುಲ್ ಸೈಡ್ ಅಲ್ಲಿ ಹೋಯ್ತಾ ಇದೀವಿ ನಾವು. ಸೈಡ್ ಅಲ್ಲಿ ಇರೋ ಗುಂಡಿಗೆ ಬಂದ್ಬಿಟ್ಟು ಆಡ್ಸ್ಕೊ ಹೋಯ್ತಾನೆ. ಅಣ್ಣ ನೀನ್ ನಿಧಾನಕ್ಕೆ ಹೋಗ್ಬೇಕಣ್ಣ ಒಂಚೂರು. ಪ್ಯಾಂಟ್ ನೋಡೋಣ ಹೊಸಿಯ ಅಣ್ಣ. ನಾವು ಸೈಡ್ ಅಲ್ಲಿ ಹೋಗಿಲ್ಲ ಅಂದ್ರೆ ಆಡ್ಸಿರೋ ಒಂಥರ. ನೀನ್ ಬತ್ತಿದ್ಯಾ ಅನ್ಬಿಟ್ಟು ಬಸ್ ಬತ್ತೈತೆ ಅನ್ಬಿಟ್ಟು ಈ ಸೈಡ್ ಅಲ್ಲಿ ಬಂದಿದೀವಿ ನಾವು. ಅಣ್ಣ ತಪ್ಪು ಮಾಡಿರೋದಾರು ಒಪ್ಕೋಬೇಕು ಅಟ್ಲೀಸ್ಟ್. ಅಣ್ಣ ತಪ್ಪು ಮಾಡಿರೋದಾರು ಒಪ್ಕೋಬೇಕು. ನಾ ಮಾಡ್ತಿಲ್ವ ವಿಡಿಯೋನ? ವೈರಿ ಎಲ್ಲ ಕಾರಣ ತಪ್ಪು ಒಪ್ಕೋಬೇಕಾನೆ. ಒಂದು ಒಪ್ಕೊಂಡು ಆಯ್ತು ಬಿಡೋಣ ಅನ್ಬಿಟ್ರೆ ಒಪ್ಕೋಬೇಕು ತಾನೆ ನೀನು? ಒಪ್ಕೋಬೇಕಪ್ಪ ತಪ್ಪು ಮಾಡಿರೋದ್ನ. ಅದೇನ್ ಮನ್ಸನಣ್ಣ ನೀನು? ಹೋಗಿ ಆಯ್ತು ಹೋಗಿ. ಅಣ್ಣ ನೀನ್ ಒಳ್ಳೇನು ಅಣ್ಣ ನೀನ್ ಒಳ್ಳೇನು. ನಿನ್ ದೇವ್ರಂತ ಮನ್ಸ ಹೋಗೋಣ ಆಯ್ತು. ನಿನ್ ದೇವ್ರಂತ ಮನ್ಸ ಹೋಗೋಣ ಆಯ್ತು. ಅದೇನ್ ಮನ್ಸ ಗುರು. ಥ್ಯಾಂಕ್ ಯು ಬ್ರೋ. ನೋಡಿ ಬ್ರೋ ಗಾಡಿಲಿ ಹೋಯ್ತಿರೋರು ಬದಿ ಆಡ್ಸ್ಬಿಟ್ಟು ನಮ್ಗೆ ಬೈತಾವ್ ನಮ್ಗೆ. ಸುಮ್ನೆ ಗೈಸ್ ಯಾವತ್ತೂ ನನ್ಗೆ ಇಷ್ಟು ಕೋಪನೇ ಬಂದಿಲ್ಲ. ಸೈಡಲ್ಲಿ ಹೋಯ್ತಿರೋರು ಬಂದ್ಬಿಟ್ಟು ಆಡ್ಸ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಬಸ್ ಬತ್ತೈತೆ ಅನ್ಬಿಟ್ಟು ನಾವು ಬಸ್ ಬತ್ತೈತೆ ಸೈಡ್ ಬರೋ ಅನ್ಬಿಟ್ಟು ಸೈಡ್ಗೆ ಹೇಳ್ಕೊಂಡಿದೀವಿ, ಬಂದ್ಬಿಟ್ಟು ಆಡ್ಸ್ಬಿಟ್ಟ. ಅದು ಹೋಗ್ಲಿ ಸರ್, ಹೋಗ್ಲಿ ಬಿಡಿ. ಆಡ್ಸೋರಲ್ವಾ, ಹೋಗ್ಲಿ ಬಿಡೋಣ. ಆಡ್ಸಿ ತಪ್ಪಲ್ಬೇಡ ಅಂದ್ರೆ ನಮ್ದೇನು ತಪ್ಪಿಲ್ಲ ಅಂತ ನಮಗೆ ಬೈತಾರೆ. ಗೈಸ್ ಈ ಬಸ್ ಡ್ರೈವರ್ ಜೊತೆ ಆಗಿದ್ದ ಜಗಳದ ವಿಡಿಯೋನ ನಾನು ಸೆಕೆಂಡ್ ಚಾನಲಲ್ಲಿ ಹಾಕ್ತೀನಿ, ಫುಲ್ ನೋಡಿ ಏನೇನು ಮಾಡಿದ್ರು ಅಂತ ಹೇಳಿದ್ದೀನಿ. ಅದ್ರ ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ ಎಲ್ಲಿ. ಆದ್ರೆ ಈ ಸರಿ ಚಾಲೆಂಜ್ ಅಲ್ಲಿ ವಿಕಾಸ್ ಅವರು ಸೋಲ್ತಾರೆ ಅನ್ಸುತ್ತೆ. ಯಾಕೆಂದ್ರೆ ತಿಂದ್ರು ಕೂಡ ಜನ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡಿ ಬೈತಾರೆ. ಹಂಗಾಗಿ ಅವರು ಇದರಲ್ಲಿ ಫೇಲ್ಯೂರ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಅಂತ. ಆಕ್ಚುಲಿ ನಾನು ತುಂಬಾ ಇಷ್ಟಪಡುವಂತ ಫುಡ್ ನಾನ್ ವೆಜ್ ಅಲ್ಲಿ ಪೋರ್ಕ್ ಚಿಲ್ಲಿ. ಗೈಸ್ ನಮಗೆ ಸತೀಶ್ ಅಣ್ಣ ಅವರು ಫೋರ್ಕ್ ಚಿಲ್ಲಿನ ತಿನ್ನಕ್ಕೆ ಹೇಳಿದ್ದಾರೆ. ನಾನು ನಿಜವಾಗ್ಲೂ ಫೋರ್ಕ್ ಎಲ್ಲ ತಿನ್ನಲ್ಲ. ವಿಕಾಸ್ ಅವರು ಇದರಲ್ಲಿ ಗೆಲ್ತಾರ ಸೋಲ್ತಾರ ನೋಡಿ. ಸತೀಶ್ ಅಣ್ಣ ನಮಗೆ ಚಾಲೆಂಜ್ ಥರ ಕೊಟ್ಟಿದ್ದಾರೆ ತಿನ್ನಿ ಅಂತ. ಬನ್ನಿ ಅವ್ರ ಫೇವ್ರೇಟ್ ಚಿಲ್ಲಿ ಫೋರ್ಕ್ನ ತಿನ್ಬಿಟ್ಟು ಹೆಂಗೈತೆ ಅಂತ ಹೇಳ್ತೀನಿ. ಏನು ಮಾಡೋಕ್ಕಾಗಲ್ಲ ಗೈಸ್, ತಿನ್ನಲೇಬೇಕು. ಕೇಳ್ಬಿಟ್ಟಿದ್ದೀನಿ, ಅವ್ರು ಕಳಿಸ್ಬಿಟ್ಟವ್ರೆ. ಗೈಸ್ ನೋಡಿ ಫೋರ್ಕ್ ಚಿಲ್ಲಿ ಬಂದೈತೆ. ಸತೀಶ್ ಹಿರೇಗೌಡ್ರು ಫೇವ್ರೇಟ್ ಫುಡ್ ಬಂದೈತೆ. ಇವಾಗ ಫೋರ್ಕ್ ಚಿಲ್ಲಿನ ತಿನ್ಬಿಟ್ಟು ಟೇಸ್ಟ್ ಮಾಡೋಣ ಬನ್ನಿ. ನಾನು ತಿನ್ನಲ್ಲ ಫೋರ್ಕ್ನ, ಬಟ್ ಆದರೆ ಚಾಲೆಂಜ್ ಅಣ್ಣ ನಾನು ಈ ಚಾಲೆಂಜಲ್ಲಿ ಫೇಲ್ಯೂರ್ ಆಗ್ತೀನಿ ಅಂತ ಹೇಳಿದ್ದಾರೆ. ಬಟ್ ನಾನು ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಲ್ಲ. ಫೋರ್ಕ್ ಚಿಲ್ಲಿನ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ರೀ ನಿಮಗೆ. ಒಂಥರ ಮಟನ್ ಥರ ಟೇಸ್ಟ್ ಐತೆ, ಖಾರ ಖಾರ ಐತೆ ಫೀಲು. ಎಲ್ಲ ಕ್ರಿಯೇಟರ್ಸ್ ಫುಡ್ ತಿಂತಾ ಇದ್ದೀನಿ, ಎಲ್ಲ ಚೆನ್ನಾಗೈತೆ ಅಂತ ಅನಿಸ್ತೈತೆ. ಎಲ್ಲರೂ ಒಳ್ಳೊಳ್ಳೆ ಟೇಸ್ಟ್ ಇಟ್ಟವ್ರೆ ನಮ್ಮ ಕನ್ನಡ ಯೂಟ್ಯೂಬರ್ಸ್. ಸಟಾ ಮಾರ್ ನಮಗ್ ತಪ್ಪೆ ಬರ್ತೀನಿ ಓಟ್ ಬತ್ತೀಯಾ ಟಾಟಾ.